ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಒಂದು ಒಳ್ಳೆಯದು ಕೆಟ್ಟದ್ದು ಬೆಳವಣಿಗೆ ಮಾತ್ರ ನಮ್ಮ ಕಾಂಗ್ರೆಸ್ಸಿಗೆ ಆಗ್ತಾ ಇದೆ. ಒಳ್ಳೆಯದಂತ ಯಾಕಪ್ಪ ಅಂತಂದರೆ, ನಮ್ಮ DK ಅವರು ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಬರ್ತಾ ಇದ್ದಾರಾ ಅಥವಾ ಬಂದ್ರ? ಯಾಕಂದರೆ ಕ್ರಾಂತಿ ಇಲ್ಲ ಅನ್ನುವಂಥ ಮಾತನ್ನು DK ಹೇಳೋ ಮೂಲಕ ಅದೇ ಕಾಲಕ್ಕೆ ಸತೀಶ್ ಅವರು ಅಧ್ಯಕ್ಷಗಿರಿ ಚರ್ಚೆ ಇಲ್ಲ ಅನ್ನೋ ಮಾತನ್ನು ಮಾತಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಸೆಟಲ್ಮೆಂಟ್ ಆಯಿತು ಇದು ಅನ್ನುವಂಥದ್ದು. ಮತ್ತು ಅನಿವಾರ್ಯ ಅದ. ಯಾಕಪ್ಪ ಅನಿವಾರ್ಯ ಅಂತಂದರೆ, ಕಾಂಗ್ರೆಸ್ ಒಂದು ವೇಳೆ ಇಲ್ಲಿ ಒಳ್ಳೆ ಆಡಳಿತ ಕೊಡೋದ ಹೋದ್ರೆ, ಈ ತಿಕ್ಕಾಟನ ಮುಂದುವರಿಸ್ಕೊಂಡು ಹೋದ್ರೆ, ಯಾಕಂದ್ರೆ ಇಲ್ಲಿವರೆಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡದ ಕಾಂಗ್ರೆಸ್. ಅದರಲ್ಲೂ ಮುಖ್ಯವಾಗಿ ಈ ಗ್ಯಾರಂಟಿಗಳಿಂದಾಗಿ ಲಾಸ್ ಆಗಿರ್ಬೋದು, ಖಜಾನೆ ಪೆಟ್ಟು ಬಿದ್ದಿರ್ಬೋದು. ಕಾಂಗ್ರೆಸ್ಗೆ ಹೇಳ್ಬೋದು, ಇಲ್ಲ ನಾವು ಡೆವಲಪ್ ಆಗ್ತಾಯಿದೆ, ಆರ್ಥಿಕವಾಗಿ ಸುಭದ್ರ ಆಗಿದೆ, ಹಾಗೆ ಹೀಗೆ ಹೇಳಿ ಏನು ತಪ್ಪಿಲ್ಲ. ಮತ್ತು ಆಗ್ಯದ ಇಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ಏನು ನಾವು ಗಮನಿಸ್ಬೇಕಾಗಿದ್ದಪ್ಪ ಅಂದರೆ, ಈ ಏನು ಬೆನಿಫಿಟ್ ಇದಲ್ಲ ಗ್ಯಾರಂಟಿದು ಮತ್ತು ಇನ್ನುಳಿದು ಒಳ್ಳೆ ಆಡಳಿತದ ನಾವು. ಯಾಕಂದ್ರೆ ಸಾಕಷ್ಟು ವಿಷಯಗಳನ್ನ ಇವತ್ತು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದೇ ಪ್ರಾಬ್ಲಮ್ ಆಗಿತ್ತು ಇಲ್ಲಿವರೆಗೆ. ಏನಪ್ಪ ಅಂತಂದ್ರೆ, DK ಅವರು ಕಾಂಗ್ರೆಸ್ಸನ್ನು ಹೊಡಿತಾರ ಅನ್ನುವಂಥದ್ದು. ನಾವು ಸಾಕಷ್ಟು ಸಲ ಹೇಳಿದ್ದೀವಿ ನಮ್ಮ ಮೀಡಿಯಾ ಮೂಲಕ, ಇಲ್ಲ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಮೊದಲನೇದಾಗಿ ಅವರ ಪೂರ್ತಿ